ಅದೆಂತ ಕಿಡ್ಕೊಂಡಿಯೇ? ಅದೆಂತ ಕಿಡ್ಕೊಂಡಿಯೇ ಹೇಳು. ನುಷಿ ಹೊಡಿಲಿಕ್ಕೆ ನುಷಿ ಬರ್ತಾ ಇದೆಯಾ? ಬಾಯಲ್ಲಂತ ಇಟ್ಕೊಂಡಿಯೇ? ಹಾಂ, ಚಾಕ್ಲೇಟ್ ಐತಕ್ಕೆ. ಚಾಕ್ಲೇಟ್ ಎಲ್ಲ ತಿಂತಾರ? ಅಮ್ಮ ಕೊಡ್ಸ. ಅಜ್ಜಿ ಸಂತಿ ಹೋಗ್ಲಿಲ್ಲ ಇವತ್ತು? ಅದನ್ನೇ ತೋರಿಸ್ತಾ ಇದ್ದೆ ಪಾಪ. ಅಜ್ಜಿ ಇವತ್ತು ಅಜ್ಜಿ ಸಂತಿ ಹೋಗ್ಲಿಲ್ಲ? ಎಲ್ಲಿ ಹೋಗಿದ್ದು ಅಜ್ಜಿ? ಎಲ್ಲಿ ಹೋಗದೆ? ದೇವಸ್ಥಾನಕ್ಕೆ. ನಾನು ಇವತ್ತು ಹೇಳೋದಲ್ಲ. ದೋಸೆಯ? ಅದು ನಡತ್ತಾ ಬಿಟ್ಟಿಕ್ಕೆ? ಅದು ನಿನ್ನ ಬಿಟ್ಟಿಗೆ ನಡತ್ತಾ? ನೀಗಿಲ್ಲ ಸೊಪ್ಪು ಕಡಿಲಿಕ್ಕೆ ಬಂದೀಯಾ? ಹಾಂ, ಸೊಪ್ಪು ಕಡಿಲಿಕ್ಕೆ ಬಂದೀಯಾ? ಯಾರ ಸಂತಿಗೆ? ಕಕ್ಕಲಿ ಇಲ್ಲ, ಕಕ್ಕಲಿನೇ ಅದಕ್ಕೆ ಅಲ್ಲನೇ. ಶಶಿಕಲಾ ಹೇಳು. ಹೇಳೋದಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಮಾವಿನಕಾಯಿ, ಹಸಿಮೆಣಸು, ಗಾಂಧಾರಿ ಮೆಣಸನ್ನು ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ತುಂಬಾ ಸಿಂಪಲ್ಲು, ತುಂಬ ಬೇಗ ಆಗುತ್ತೆ. ನೀವು ನೋಡ್ತಿರ್ಬೋದು, ನಾನು ತೋರಿಸೋ ರೆಸಿಪಿಗಳೆಲ್ಲ ತುಂಬ ಬೇಗ ಆಗುವಂಥದ್ದು, ಒಂದು 5 ನಿಮಿಷದೊಳಗೆ ಆಗುವಂಥದ್ದು. ಈ ರೆಸಿಪಿನೂ ಕೂಡ ಹಾಗೆ. ನೋಡಿದ್ರಲ್ಲಿ ನೀವು ಇಷ್ಟೋ ತನಕ ನಮ್ಮನೆ ಬೆಟ್ಟಕ್ಕೆ ಬಂದಿರೋ ಪುಟ್ಟ ಮಗು ಸಾನ್ವಿ ಜೊತೆ ಮಾತಾಡ್ಕೊಂಡು ಬಂದ್ರಲ್ಲ. ಈಗ ನಾವು ಮಾವಿನಕಾಯಿ ಹತ್ನಪ್ಪೇಳಿ ಮಾಡೋಣ. ಹಾಗೆ ಇದನ್ನು ಮಾಡಿ ಮುಗಿಸಿ ಮತ್ತೆ ಅವಳ ಜೊತೆ ಮಾತಾಡೋಕ್ಕೆ ತೋಟಕ್ಕೆ ಹೋಗೋಣ. ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಮೊದಲು ಈ ಮಾವಿನಕಾಯಿನ, ಇದು ಹಣ್ಣು, ಆ್ಯಕ್ಚುಲಿ ಹಣ್ಣಾದರೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ತೊಳೆದು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಇದು ಒಂದು 2 ನಿಮಿಷದಲ್ಲಿ ಬೆಂದೋಗುತ್ತೆ, ಯಾಕೆಂದರೆ ಹಣ್ಣಾಗಿರೋದ್ರಿಂದ. ಒಂದು ಕುದಿ ಬಂದರೆ ಸಾಕು, ಆಫ್ ಮಾಡ್ಕೊಳ್ಬೋದು. ಇದು ಚೆನ್ನಾಗಿ ಬೆಂದ ಕೂಡಲೇ ಕಲರ್ ಚೇಂಜ್ ಆಗುತ್ತೆ. 2 ನಿಮಿಷ ಸಾಕು, ಕುದಿ ಬಂದ ಕೂಡಲೇ ಆಫ್ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು. ಇದು ಸ್ವಲ್ಪ ತಣ್ಣಗಾದಮೇಲೆ ಸಿಪ್ಪೆನ ತೆಗೆದು ಚೆನ್ನಾಗಿ ನುರಿದಿಟ್ಕೊಳ್ಳಿ. ನೋಡಿ ಕಲರ್ ಹೇಗಾಗಿದೆ ಅಂತ. ನಾವು ಬೇಗ ಈ ಹತ್ನಪ್ಪೇಳಿ ಮಾಡಿ ಮುಗಿಸಿ ಹಾಗೆ ಮತ್ತೆ ತೋಟಕ್ಕೆ ಹೋಗಿ ಸಾನ್ವಿ ಜೊತೆ ಮಾತಾಡೋಣ. ನೋಡಿ, ಈಗ ಇದನ್ನೆಲ್ಲ ಸಿಪ್ಪೆ ತೆಗಿತಾ ಇದ್ದೀನಿ. ನೋಡಿ, ಸಿಪ್ಪೆ ತೆಗೆದು ಚೆನ್ನಾಗಿ ಕಿವುಚಿಟ್ಕೊಳ್ಳಿ. ಒರಟೆ ಮತ್ತು ಸಿಪ್ಪೆ ಎಲ್ಲ ತೆಗೆದು. ಇದು ತಣ್ಣಗಾದ್ಮೇಲೆ ತೆಗೀರಿ, ತುಂಬ ಬಿಸಿ ಇದೆ, ನನ್ನ ಕೈ ಸುಡ್ತಾ ಇದೆ. ಪೂರ್ತಿ ತಣ್ಣಗಾದ್ಮೇಲೆ ತೆಗೆದು ಇದ್ರ ಪಲ್ಪನ್ನು ತೆಗೆದಿಟ್ಕೊಳ್ಳಿ. ಹಾಗೆ ನಾವು ಒಂದು ಮಿಕ್ಸಿ ಜಾರ್ಗೆ ಒಂದು 20 ಗಾಂಧಾರಿ ಮೆಣಸನ್ನು ಹಾಕಿದ್ದೀನಿ, ಸುಮಾರು 15ರಿಂದ 20. ಈಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಪಲ್ಪ್ ಜೊತೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಯಾಕೆಂದರೆ ಬರೀ ಗಾಂಧಾರಿ ಮೆಣಸಾದರೆ ನುಣ್ಣಗಾಗೋದಿಲ್ಲ, ಮತ್ತು ನೀರು ಹಾಕಿದ್ರೂ ಇದಕ್ಕೆ ಚೆನ್ನಾಗಿರೋದಿಲ್ಲ. ನೋಡಿ, ಮಾವಿನಕಾಯಿ ರಸ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಬಂದಿದೆ ಅಂತ. ಈಗ ಇದನ್ನು ಇದರ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಕ್ಲೀನಾಗಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನೋಡಿ, ಕಲರ್ ಸ್ವಲ್ಪ ಗ್ರೀನ್ ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸುಮಾರು ಈ ಪಲ್ಪ್ ಎಷ್ಟಿದೆಯೋ ಅದ್ರ 3/4ರಷ್ಟಂತೂ ಬೆಲ್ಲ ಬೇಕಾಗುತ್ತೆ. ನಾನೊಂದು 3ರಿಂದ 4 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ಇದು ಸಿಹಿ, ಹುಳಿ, ಖಾರ 3 ಮಿಶ್ರಣ ಆಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಈ ಜ್ವರ ಬಂದ ಟೈಮ್ನಲ್ಲಿ, ಹುಷಾರಿಲ್ಲದೆ ಇರೋದಾಗ, ಬಾಯಿ ರುಚಿ ಇರೋದಿಲ್ವಲ್ಲ, ಆ ಟೈಮ್ನಲ್ಲೆಲ್ಲ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಇದನ್ನು ಮಾಡಿ ಕುದಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸುಮಾರು 1 ವರ್ಷದವರೆಗೂ ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು. ಹಾಗೆ ನಾವು ಕುದಿಸಿ ಹಾಗೆ ಇಟ್ಕೊಳ್ತೀವಿ ಅಂದರೂ ಸುಮಾರು 1 ವಾರದವರೆಗೂ ಹೊರಗಡೆ ಇಟ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿ, ನಾನು ಇದನ್ನು ಈಗ ಪಕ್ಕದ ಒಲೆ ಮೇಲೆ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಒಗ್ಗರಣೆನ ಕೊಡಬೇಕು. ನಾನು ಅದಕ್ಕೆ ಒಗ್ಗರಣೆ ಹುಟ್ಟನೇ ಇಟ್ಕೊಂಡಿದ್ದೀನಿ. ನಾನು ಕಬ್ಬಿಣದ ಒಗ್ಗರಣೆ ಹುಟ್ಟನೇ ಬಳಸ್ತೀನಿ. ಯಾಕೆಂದರೆ ಈಗೆಲ್ಲ ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಅಂತ ಹೇಳ್ತಾರಲ್ಲ, ಈ ಕಬ್ಬಿಣದ ಅಂಶ ಶರೀರಕ್ಕೆ ಹೋದರೆ ಕ್ಯಾಲ್ಶಿಯಂ ಹೆಚ್ಚಾಗುತ್ತೆ ಅಂತ ಗೊತ್ತು ನಮಗೆ. ಹಾಗಾಗಿ ಹಳ್ಳಿ ಕಡೆ ಹೆಚ್ಚಾಗಿ ಒಗ್ಗರಣೆ ಹುಟ್ಟನ್ನು ಕಬ್ಬಿಣದಲ್ಲೇ ಬಳಸ್ತೀವಿ ನಾವು. ಈಗ ಎಣ್ಣೆ, ಸಾಸಿವೆ, ಇಂಗು ಮತ್ತು 1 ಕೆಂಪು ಮೆಣಸನ್ನು ಚೂರು ಮಾಡಿ ಹಾಕ್ಕೊಂಡಿದ್ದೀನಿ.
ಈಗ ಈ ಒಗ್ಗರಣೆನ ಕೆಳಗಡೆ ಕುದೀತಾ ಇರೋ ಮಿಶ್ರಣಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಈ ಸಾಸಿವೆ ಸಿಡಿದ ನಂತರ ಇದಕ್ಕೆ ಹಾಕ್ಕೊಂಡು ನೋಡಿ, ಅಷ್ಟೊತ್ತಿಗೆ ಇದು ಕುದೀತಾ ಇದೆ. ಕೆಳಗಡೆ ಇರೋ ಬೆಲ್ಲ ಎಲ್ಲ ಕುದ್ದು ಮೇಲುಗಡೆ ಬರ್ತಾ ಇದೆ ನೋಡಿ. ಎಲ್ಲ ಮಿಕ್ಸ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಒಂದು ಒಳ್ಳೆ ಜೇನುತುಪ್ಪದ ಕಲರಲ್ಲಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ನಿಜವಾಗಿ ಚಿಕ್ಕದಿರುವಾಗ ಉಪ್ಪಿನಕಾಯಿ ಮಿಡಿನ ಹಾಕ್ತೀವಿ ನಾವು. ಇದನ್ನು ದೊಡ್ಡದಾದಮೇಲೆ ಹೀಗೆ ಹಾಕ್ಕೊಳ್ಳಿ. ತುಂಬ ವಿಧದಲ್ಲಿ ಮಾಡ್ತೀವಿ. ಇದೊಂದು ವಿಧ. ಹಾಗೆ ಸಾಂಬಾರ ಹುರಿದು ಕೂಡ ಮಾಡ್ತೀವಿ. ನಾನು ಇನ್ನೊಮ್ಮೆ ಅದನ್ನು ನಿಮಗೆಲ್ಲ ತೋರಿಸ್ತೀನಿ. ನೀವು ನೋಡ್ಬೋದು. ಇದು ಈಗ ಗಾಂಧಾರಿ ಮೆಣಸಿಂದು ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈಗ ಒಂದು ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಒಂದು ಕುದಿ ಬಂದ ಕೂಡಲೇ ನಮ್ಮ ಹತ್ನಪ್ಪೇಳಿ ರೆಡಿ ಆಗುತ್ತೆ ಮಾವಿನಕಾಯಿದು. ಹಾಗೆ ನಾವು ಇದನ್ನು ಮಾಡಿ ಮುಗಿಸಿ ಮತ್ತೆ ಈಗ ತೋಟಕ್ಕೆ ಹೋಗಿ ಸಾನ್ವಿ ಜೊತೆ ಮಾತಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ, ಕಲರ್ ಹೇಗೆ ಬಂದಿದೆ ಅಂತ ನೋಡಿ. ಜೇನುತುಪ್ಪದ ಕಲರ್ಲಿದೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಾನ್ವಿ, ಸಾನ್ವಿ, ಅದೆಂತ ಅಂಗಿ ಮೇಲೆ ಅಂಗಿ ಎಂತಕ್ಕೆ? ನೀ ಎಂತಕ್ಕೆ ಹಾಕ್ಕೊಂಡಿಯೇ? ಅವರೆಲ್ಲ ಹಾಕ್ಕೊಂಡಾರ ಹೇಳಿ. ಹಾಂ, ಅಮ್ಮ ಕೊಟ್ಟದ್ಯಾ? ಅಂಗಿ ಮೇಲೆ ಅಂಗಿ ಹಾಕಿ ಬಂದಿಯದ? ಈಗೂ ಸೇರ್ಸೇ ಹೇಳಿ, ಇಲ್ದವ್ರು ಹಂಗೆ ಹೇಳ್ತಾರ. ಅಮ್ಮ ಅಲ್ಲೇ ಕುತ್ಕೋ. ನೀನು ಇಲ್ಲಿ ಬಂದ ಕಡೆ ನಾನು ಮುಟ್ಟಿಗೆ ಬಿಟ್ರೆ ನೀನು ಅಲ್ಲೇ ಕುತ್ಕೊಳ್ಳಿ. ಅಲ್ಲೆಲ್ಲ ಕೊಣಜು ಉಂಬಳ ಎಲ್ಲ ಅದೇ. ಆ ಚೀಲ್ದ ಮೇಲೆ ಕೂತ್ಕೋ, ಆ ಚೀಲ್ದ ಮೇಲೆ ಕೂತ್ಕೋ. ನಡಿ, ಬರಬೇಡ. ಅಲ್ಲ ಚೂ ಬಿದ್ದೋಗ್ತೆ ಕಾಲ್ಗೆ. ಅಲ್ಲಿ ಹೋಗಿ, ಚೀಲ್ದ ಮೇಲೆ ಹೋಗು. ನಾನೇ ಅಲ್ಲಿ ಬತ್ತೆ, ನಾನೇ ಹಚ್ಚಿ ಬರ್ತೆ ನಡಿ. ನಾನೇ ಅಲ್ಲಿ ಬತ್ತೆ ನಡಿ. ಅಲ್ಲಿ ಕೂತ್ಕ, ಅಲ್ಲಿ ಕೂತ್ಕ ಚೀಲ್ದ ಮೇಲೆ. ಹಾಂ, ಖರ್ಚಿಪ್ಪು ತಗೋ. ಆ ಸೊಪ್ಪಿನ ಚೆಂಡ ಇಡ್ಕ, ಅಂತಕ್ಕೆ ನುಸಿ ಬರ್ತದೆ ಅದ. ಅದೆಂತಕ್ಕೆ ಅದು? ಹಾಂ, ನುಸಿ ಬಂದರೆ ಅದಾ? Tira lá!